ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಸೇರಿದಂತೆ ಹಲವರಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಾ ಅನ್ನೋ ಅನುಮಾನದ ಬೆನ್ನಲ್ಲೇ ಮೈಸೂರು ಕೇಂದ್ರ ಕಾರಾಗೃಹದಲ್ಲೂ ಕೈದಿಗಳಿಗೆ ಮೊಬೈಲ್ ಬಳಸಲು ಅವಕಾಶ ಸಿಗ್ತಿದೆಯಾ ಅನ್ನೋ ಚರ್ಚೆ ಆರಂಭವಾಗಿದೆ. ಇದಕ್ಕೆ ಕಾರಣ ವರ್ಷಗಳಿಂದ ಕೆಟ್ಟು ನಿಂತಿರುವಂತಹ ಮೊಬೈಲ್ ಜಾಮರ್. ನಾವೀಗ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಸುಮಾರು 750 ಕೈದಿಗಳಿದ್ದಾರೆ. 550 ಕೈದಿಗಳಿಗೆ ಮಾತ್ರ ಅವಕಾಶವಿರುವಂತಹ ಈ ಒಂದು ಕಾರಾಗೃಹದಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಕೈದಿಗಳು ಹೆಚ್ಚಾಗಿದ್ದಾರೆ. ಅವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಸಹ ಇದೆ. ಇದರ ಬೆನ್ನಲ್ಲೇ ಇದೀಗ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಏನು ಮೊಬೈಲ್ ನಿಯಂತ್ರಣ ಮಾಡಲಿಕ್ಕೆ ಅಳವಡಿಸಿರುವಂತಹ ಜಾಮರ್ ಕೆಟ್ಟು ನಿಂತು ವರ್ಷಗಳೇ ಆಗಿದೆ. ಈ ಒಂದು ಕೇಂದ್ರ ಕಾರಾಗೃಹದ ಆವರಣದಿಂದ ಯಾರೂ ಮೊಬೈಲನ್ನು ಬಳಕೆ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಕೇಂದ್ರ ಕಾರಾಗೃಹದ ಹೊರಭಾಗದಲ್ಲಿ ಒಂದು ಜಾಮರನ್ನು ಅಳವಡಿಸಿದ್ರು. 2G ಮತ್ತು 3G ಆ ಒಂದು ತರಂಗಾಂತರಗಳನ್ನು ನಿಯಂತ್ರಣ ಮಾಡುವಂತಹ ಜಾಮರನ್ನು ಅಳವಡಿಸಲಾಗಿತ್ತು. ನೀವು ನೋಡ್ತಾ ಇರ್ಬೋದು, ಈ ಒಂದು ಕೇಂದ್ರ ಕಾರಾಗೃಹದ ಹೊರಭಾಗದಲ್ಲಿರುವಂಥ ಈ ಟವರ್ ಏನಿದೆ, ಆ ಟವರ್ನ ಮೇಲ್ಭಾಗದಲ್ಲಿ ಆ ಒಂದು ಜಾಮರನ್ನು ಅಳವಡಿಸಿದ್ರು. ಯಾಕಂದರೆ ಈ ಹಿಂದೆ 2G ಮತ್ತು 3G ಹೆಚ್ಚಾಗಿ ಬಳಕೆ ಆಗ್ತಾಯಿತ್ತು. ಆ ಕಾರಣಕ್ಕಾಗಿ ಆ ಒಂದು ತರಂಗಾಂತರಗಳನ್ನು ನಿರ್ಬಂಧಿಸುವಂಥ ಜಾಮರನ್ನು ಅಳವಡಿಸಲಾಗಿತ್ತು. ಸಾಕಷ್ಟು ವರ್ಷಗಳ ಹಿಂದೆ ಈ ಒಂದು ಜಾಮರ್ ಕೆಟ್ಟು ನಿಂತಿದೆ, ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಇದನ್ನು ರಿಪೇರಿ ಮಾಡಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಕಾರಣ ಈಗಾಗಲೇ 4G ಮತ್ತು 5G ತಂತ್ರಜ್ಞಾನಗಳು ಬಂದಿದ್ದಾವೆ. ಒಂದು ವೇಳೆ 2G 3Gಯ ಏನು ತರಂಗಾಂತರಗಳನ್ನು ನಿರ್ಬಂಧಿಸುವಂಥ ಈ ಟವರ್ನ ರಿಪೇರಿ ಮಾಡಿಸಿದ್ರೂ ಸಹ ಅಷ್ಟಾಗಿ ಪ್ರಯೋಜನ ಆಗೋದಿಲ್ಲ. ಹೀಗಾಗಿ ಅಧಿಕಾರಿಗಳು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 4G ಮತ್ತು 5G ತರಂಗಾಂತರಗಳಿಗೆ ನಿಯಂತ್ರಣ ವಿಧಿಸುವಂತಹ ಆ ಒಂದು ಹೊಸ ಜಾಮರ್ಗಳನ್ನ ಅಳವಡಿಸಬೇಕು ಅಂತೇಳಿ. ಅದು ಸಹ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇದರ ಬೆನ್ನಲ್ಲೇ ಕೆಲ ದಿನಗಳ ಹಿಂದೆ ಈ ಒಂದು ಕೇಂದ್ರ ಕಾರಾಗೃಹಕ್ಕೆ CCB ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದರು. ಆ ಸಂದರ್ಭದಲ್ಲಿ ಸಾಕಷ್ಟು ಮೊಬೈಲ್ ಫೋನ್ಗಳು ಅಲ್ಲಿ ಪತ್ತೆಯಾಗಿತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಹೀಗಾಗಿ ಒಂದು ವೇಳೆ ಆ ಒಂದು ರೀತಿ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋದರೂ ಸಹ ಜಾಮರ್ಗಳಿದ್ದರೆ ಅವರು ಆ ಒಂದು ಮೊಬೈಲನ್ನು ಬಳಸೋದಕ್ಕೆ ಅವಕಾಶ ಆಗೋದಿಲ್ಲ. ಆದರೆ ಜಾಮರ್ ಇಲ್ಲದ ಕಾರಣಕ್ಕಾಗಿ ಹೇಗೆ ಬೇಕಾದರೂ ಸಹ ಒಂದು ಮೊಬೈಲ್ ಬಳಕೆಯನ್ನು ಮಾಡ್ಬೋದು. ಒಂದು ವೇಳೆ ಈಗಾಗಲೇ 2G 3G ಅಂದರೆ ಕೀಪ್ಯಾಡ್ನ ಮೊಬೈಲ್ಗಳಿರ್ಬೋದು ಅಥವಾ ಆ್ಯಂಡ್ರಾಯ್ಡ್ನ ಮೊಬೈಲ್ಗಳಿರ್ಬೋದು, ಯಾವುದಕ್ಕೂ ಸಹ ನಿರ್ಬಂಧ ಇಲ್ಲ. ಹೀಗಾಗಿ ಮೈಸೂರು ಕೇಂದ್ರ ಕಾರಾಗೃಹದಲ್ಲೂ ಸಹ ಈ ರೀತಿ ಮೊಬೈಲ್ ಬಳಕೆಗೆ ಎಲ್ಲೋ ಒಂದು ಕಡೆ ಅವಕಾಶ ಸಿಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ವರ್ಷಗಳಿಂದ ಕೆಟ್ಟು ನಿಂತಿರುವಂತಹ ಜಾಮರ್ನ ಸರಿಪಡಿಸಲಿಕ್ಕೆ ಯಾಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಏನು ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಗೆ ಎಲ್ಲ ಅಭಿವೃದ್ಧಿಗೋಸ್ಕರ ಬಜೆಟ್ನಲ್ಲೂ ಸಹ ಹಣವನ್ನು ಮೀಸಲಾಗಿಟ್ಟಿದ್ರು. ಮತ್ತು ಸರ್ಕಾರ ಸಹ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ, ಎಲ್ಲ ಸೌಲಭ್ಯಗಳನ್ನು ನೀಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದರು. ಆದರೆ ಯಾವ ಕಾರಣಕ್ಕಾಗಿ ಇನ್ನೂ ಕೊಟ್ಟಿಲ್ಲ ಅನ್ನೋ ಚರ್ಚೆ ಆರಂಭವಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಎತ್ತರವಾದಂಥ ಗೋಡೆ ಇದೆ ಮತ್ತು CC ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು ಅವೆಲ್ಲವೂ ಸಹ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಆದರೆ ಇರುವಂತಹ ಪ್ರಶ್ನೆ, ಮೊಬೈಲ್ ಬಳಕೆಗೆ ನಿರ್ಬಂಧ ವಿಧಿಸುವಂತಹ ಆ ಜಾಮರ್ಗಳನ್ನು ಏನು ಕೆಟ್ಟು ನಿಂತಿದೆ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ. ಇದರ ಜೊತೆಗೆ ಈಗಾಗಲೇ ಅಪ್ಗ್ರೇಡ್ ಆಗಿರುವಂತೆ 2G 3G ತರಂಗಾಂತರಗಳ ಬದಲಾಗಿ 4G ಮತ್ತು 5G ತರಂಗಾಂತರಗಳನ್ನು ನಿಯಂತ್ರಿಸುವಂತಹ ಜಾಮರ್ಗಳನ್ನು ಅಳವಡಿಸಬೇಕು ಅನ್ನೋ ಕೂಗು ಕೇಳಿಬಂದರೆ ಸರ್ಕಾರ ಇತ್ತ ಗಮನ ಹರಿಸಿದರೆ ಮಾತ್ರ ಈ ಒಂದು ಅನುಮಾನ ಮತ್ತು ಚರ್ಚೆ ಇದೆ ಇದಕ್ಕೆ ಉತ್ತರ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.